ಇವತ್ತು ಭಾರತೀಯ ರೆಸಿಪೀಸಲ್ಲಿ ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬೌಲ್ ಬೀನ್ಸ್, ಒಂದು ಬೌಲ್ ಆಲೂಗೆಡ್ಡೆ, ಒಂದು ಬೌಲ್ ಬಟಾಣಿ, ಒಂದು ಬೌಲ್ ಕ್ಯಾರೆಟ್, ಒಂದು ಬೌಲ್ ಈರುಳ್ಳಿ, ಒಂದು ಬೌಲ್ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ. ಬಟಾಣಿ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆನ ಬೇಯಿಸೋಣ. ಅದಕ್ಕೆ 2 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ. ಅದು ಬೆಂದ ನಂತರ ಈರುಳ್ಳಿ ಹಾಕೋಣ. ಒಂದು ಬೌಲ್ ಟೊಮೊಟೊ ಹಾಕೋಣ. ರುಬ್ಬಿದ ಕಾಯಿ ತುರಿ ಹಾಕೋಣ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಆದ ನಂತರ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು 1/2 ಟೇಬಲ್ ಸ್ಪೂನ್ ಚೆನ್ನ ಮಸಾಲ ಪುಡಿ. ಇಷ್ಟನ್ನು ಸೇರಿಸಿ ಈಗ ಲಾಸ್ಟಲ್ಲಿ 1 ಸ್ಪೂನ್ ಸಾಂಬಾರು ಪುಡಿ ಹಾಕೋಣ. ಹಾಕಿದ ನಂತರ ಒಂದು 10 ನಿಮಿಷ ಕುದಿಸೋಣ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋಣ, ಸ್ವಲ್ಪ ಕರಿಬೇವು ಹಾಕೋಣ. ಇದಕ್ಕೆ ಒಗ್ಗರಣೆ ಕೊಡಲ್ಲ, ನಾವು ಒಗ್ಗರಣೆ ಕೊಟ್ಟಿಲ್ಲ, ಎಲ್ಲ ಹಸಿಗೆ ಹಾಕಿರೋದು. ಈಗ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸೋಣ. ಈಗ ನೋಡಿ, ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.